ಕೆಲವು ಸಮಯ ದೇವರು ಹೇಳುವಂತ ವಿಷಯಗಳು ನಮ್ಗೆ ಅರ್ಥ ಆಗಲ್ಲ. ಎಷ್ಟು ಜನ ಇಲ್ಲೇ ಇದ್ದೀರಾ? ಒಬ್ಬ ಯವನಸ್ಸನ್ನು ನೋಡಿ ದೇವರು ಹೇಳಿದ್ರು ಏನಂತ, ಏಯ್ ನೀನು ಸಂಪತ್ತನ್ನೆಲ್ಲ, ನೀನ್ ಆಸ್ತಿ ಪಾಸ್ತಿನೆಲ್ಲ ಮಾರ್ಬಿಟ್ಟು ನೀ ನನ್ನನ್ನು ಹಿಂಬಾಲಿಸು. ನಮಗೆ ಇದು ನೋಡುವಾಗ ತುಂಬಾ ಕಠಿಣವಾಗಿ ಕಾಣುತ್ತೆ. ಇದು ನಾವು ಯೋಚನೆ ಮಾಡುವಾಗ ಎಂತ ದೇವರಪ್ಪ. ಒಂದು ಸ್ತ್ರೀ ಬಂದು ಹೇಳ್ತಾರೆ, ಸ್ವಾಮಿ ನನ್ನ ಮಗಳು ಸಾಯುವ ತರವಲದಲ್ಲಿದ್ದಾಳೆ, ದೆವ್ವದ ಕಾಟದಲ್ಲಿದ್ದಾರೆ, ನನಗೆ ಸಹಾಯ ಮಾಡು ಅಂದ್ರೆ ಇಂಡೈರೆಕ್ಟ್ ಆಗಿ ದೇವರು ಹೇಳ್ತಾರೆ ನೀ ನಾಯಿ ಅಂತವ್ರೆ. ನಮ್ಮನ್ನು ಅದು ನೋಡುವಾಗ ಏನಪ್ಪ ನಿನಗೆ ಅರ್ಥ ಆಗಲ್ಲ. ಅದು ಸ್ವಲ್ಪ ಆ ವಾಕ್ಯನ ನಾವು ಸೂಕ್ಷ್ಮೆಯಿಂದ ಧ್ಯಾನಿಸುವುದಾದ್ರೆ ಅಲ್ಲಿರುವ ಸತ್ಯವನ್ನ ನಾವು ತಿಳ್ಕೊಳ್ಳುತ್ತೇವೆ. ಹಲ್ಲೆಲೂಯಾ. ಎಷ್ಟು ಜನ ಇಲ್ಲೇ ಕೂತಿದ್ದೀರಾ? ಯೇಸುವಿನ ಕಾರ್ಯಗಳನ್ನ ನಾವು ಗ್ರಹಿಸಿಕೊಳ್ಳೋದು ಅಸಾಧ್ಯವಾದ ಕಾರ್ಯ. ಆಮೇನ್. ನೋಡಿ ಯಾಕೆ ಯೇಸು ಸ್ವಾಮಿ ಅವನ ಮೇಲೆ ನಿನ್ನ ಎಲ್ಲಾ ಸಂಪತ್ತನ್ನ ಮಾರ್ಬಿಟ್ಟು ನನ್ನ ಹಿಂಬಾಲಿಸು ಅಂತ ಹೇಳು. ಮಾರ್ಕನ ಸುವಾರ್ತೆ